ಎಲ್ರಿಗೂ ನಮಸ್ಕಾರ. ನಾವ್ ಎಷ್ಟೋ ಸರಿ ಎಷ್ಟೋ ತರ ವಿಚಿತ್ರ ಜನನ ನೋಡಿ ಇವ್ರೇನಾ ಇದು ಅಂತ ಆಶ್ಚರ್ಯ ಪಡ್ತಿರ್ತೀವಿ. ಕ್ಯಾಮ್ರಾ ಇಲ್ದಿದ್ರೆ ಅವ್ರು ಮಾಡಿದ್ ನಿಜಾನಾ ಅಂತ ನಂಬೋದೆ ತುಂಬಾ ಕಷ್ಟ. ಅಷ್ಟೊಂದು ಬುದ್ಧಿವಂತಿಕೆಯಿಂದ ಮಾಡಿದ್ದು ಕೆಲವು ಹೆಣ್ಮಕ್ಳುನ ಅಸಲಿ ಮುಖನ ಚೂರು ಬಿಡ್ದಂಗೆ ಬಿಚ್ಚು ಬಯಲ್ ಮಾಡ್ತಾ ಇದ್ದೇವೆ ಈ ವಿಡಿಯೋದಲ್ಲಿ. ಇನ್ನ ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಒಂದೇ ಅನ್ಸೋದು, ವಿನಾಶಕಾಲ ವಿಪರೀತ ಬುದ್ಧಿ ಅಂತ. ಕಳ್ತನ ಮಾಡೋದು ತಪ್ಪು ಅಂತ ಯಾರಿಗ್ ಗೊತ್ತಿಲ್ಲ ಹೇಳಿ. ಗೊತ್ತಿದ್ದು ತಪ್ಪು ಮಾಡೋರ್ನೆ ಅಂತಾರೆ ನೋಡಿ ಮಂಡ್ರು ಅಂತ. ಭಯ ಇಲ್ಲ, ಭಕ್ತಿ ಇಲ್ಲ, ಸಿಕ್ಬೇಕಿದ್ದೆಲ್ಲ ಎತ್ಕೊಂಡು ಹೋಗ್ತಾ ಇರೋದೆ, ಕೈಗೆ ಅಂದಿದ್ದೆಲ್ಲ ಬಾಚಾಗ್ತಾ ಇರೋದೆ. ಪಾಪ ಆ ಮನೆಯವರು ಏನ್ರೋ ಈ ನಡುವೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಆದ್ರೆ ಖರ್ಚೇ ಗೊತ್ತಾಗ್ತಿಲ್ಲ ಅಂತ ಬುರ್ಡೆ ಚಚ್ಕೋತಾ ಇರ್ತಾರೆ. ಇಂಥದ್ ಎಷ್ಟೋ ಆಗಿ ಡೌಟ್ ಬಂದು ಕ್ಯಾಮ್ರಾ ಓಪನ್ ಮಾಡಿ ನೋಡಿದ್ರೆ ಈ ಕರ್ಮಕಾಂಡ ಬಯಲಾಗುತ್ತೆ. ಎತ್ತಾಕೊಂಡು ಓಡ್ತಾ ಇರೋದೆ, ಕೈಗೆ ಸಿಕ್ಕಿದ್ಯೆಲ್ಲ ಎತ್ತಾಕೊಂಡು ಓಡ್ತಾ ಇರೋದೆ. ಅಲ್ಲೆಲ್ಲ ಚಿಕ್ಕದ್ರಲ್ಲಿ ಚೀರಾಡ್ತಾ ಇದ್ರೆ ಈ ಆಂಟಿ ಅಂಬಾರಿನ ಹೊಡಿಯೋ ಪ್ಲಾನ್ ಹಾಕೈತೆ. ಡೈರೆಕ್ಟ್ ಆಗಿ ಚಿನ್ನಕ್ಕೂ ಹಣಕ್ಕೂ ಸ್ಕೆಚ್ ಹಾಕಿ ಮನೆಯವ್ರನ್ನೆಲ್ಲ ಸೆಕೆಂಡ್ ನಲ್ಲಿ ಅಲ್ಲಾಡ್ಸ್ಬಿಟ್ಟೈತೆ. ಸಿಕ್ಕಾಕೊಂಡ್ರೆ ಕಳ್ಳ, ಸಿಕ್ಕಾಕೊಂಡಿಲ್ಲ ಅಂದ್ರೆ ಸಿರಿವಂತ ಅನ್ನಂಗೆ ಮಿಸ್ ಆಗಿ ಸಿಕ್ಕಾಕೊಂಡಿದ್ದಕ್ಕೆ ಕೈ ಮುಗಿತೈತೆ. ಅಲ್ಲಲ್ಲಲ್ಲಲ್ಲ ಸೈಲೆಂಟ್ ಆಗಿ ಸದ್ದಿಲ್ದಂಗೆ ಬೀರುವಿಂದ ತಗೊಂಡು ವಾಷಿಂಗ್ ಮಿಷಿನ್ ಕೆಳಗಿಟ್ಟೈತೆ. ಇಂಥವ್ರು ಒಬ್ಬಿಬ್ರಿಂದ ನಂಬಿಕೆ ಅನ್ನೋದೇ ಸರ್ವನಾಶ ಆಗೋಯ್ತು. ಬೆಳಿದಿರೋ ಟೆಕ್ನಾಲಜಿನ ಎಲ್ರು ಬೆಳಗೋಕೆ ಅಂತ ಉಪಯೋಗಿಸ್ತಿದ್ರೆ ಇನ್ನು ಕೆಲವರು ಕಚ್ಚೆ ಕಟ್ಕೊಂಡು ಕಳ್ತನ ಮಾಡ್ತಾವ್ರೆ. ಅಂತದೊಂದು ಸನ್ನಿವೇಶ ಇದು. ಡಿಜಿಟಲ್ ಸರ್ವಿಸ್ ಹೆಂಗೆಲ್ಲ ಬದಲಾಯ್ತು ಅನ್ನೋದಕ್ಕಿಂತ ಅದನ್ನ ಯೂಸ್ ಮಾಡ್ಕೊಂಡು ಫ್ರಾಡ್ ಮಾಡೋದು ಜೊತೆಗೆ ಬೆಳ್ದೈತೆ. ಅಂತದೊಂದು ಇಲ್ಲಿರೋ ಕನ್ಯಾಮಣಿ ಐಟಮ್ ಎಲ್ಲ ಎತ್ಕೊಂಡು ಪೇಮೆಂಟ್ ಮಾಡಿದೀನಿ ಅಂತ ತೋರಿಸ್ತೈತೆ, ಆದ್ರೆ ಈ ಹುಡುಗಿ ಮಾಡಿರೋ ಪೇಮೆಂಟ್ ಅಲ್ಲಿ ಬಂದೇ ಇಲ್ಲ. ಅದೇ ರೀತಿ ಫೋನ್ ಮಾಡ್ಕೊಂಡು ಸುಮ್ನೆ ಸಮಯ ವೇಸ್ಟ್ ಮಾಡ್ತೈತೆ. ಎಂತದ್ ಬರ್ತೈತಲ್ಲಿ, ಈ ಹುಡುಗಿ ಕಲ್ಸಿದ್ರೆ ತಾನೇ ಅಲ್ಲಿ ಬರ್ಲಿಕ್ಕೆ. ಅಷ್ಟೊತ್ತು ಬರ್ದಿದ್ ನೋಡಿ ಹಣ್ಣುಂಗೆ ಅನುಮಾನ ಬಂದೇ ಬಿಡ್ತು. ಫೋನ್ ಇಸ್ಕೊಂಡು ಚೆಕ್ ಮಾಡಿದ್ರೆ ಬೈಲಾಯ್ತು ಬ್ರಹ್ಮಾಂಡ. ಟೋಪಿ ತರ ಹ್ಯಾಪಿಕೊಂಡು ಟೋಪಿನೇ ಹಾಕಕ್ ಹೋಗೈತೆ ಓನರ್ಗೆ. ಇನ್ನೇನ್ ಮತ್ತೆ ಮುಲಾಜೆ ಇಲ್ದಂಗೆ ಸೀಸು. ಅದ್ ಸರಿ, ಶಾಪ್ ಏನಾದ್ರೂ ಬ್ಯುಸಿ ಆಗಿದ್ದು ಗಮನಿಸ್ಲಿಲ್ಲ ಅಂದ್ರೆ ಗೋವಿಂದ ಗೋವಿಂದ. ಇಲ್ಲಿವರೆಗೂ ಒಬ್ರು ಮಾಡುದ್ ನೋಡಿದ್ರಿ, ಇಲ್ಲಿ ನೋಡಿದ್ರೆ 10 ಜನ ಸೇರ್ಕೊಂಡು ಅತಿಯಾಗೆ ಸ್ಕೆಚ್ ಹಾಕವ್ರೆ. ಇವ್ರೇ ಅಂತಾರೆ ದುಪ್ಪಟ್ಟ ಗ್ಯಾಂಗ್ಸ್. ಏನಂದ್ರೆ ಗುಂಪಲ್ಲಿ ನುಗ್ಗಿ ಗಾಬರಿ ಮಾಡ್ತಿರ್ತಾರೆ. ಒಂದಷ್ಟು ಜನ ಹೋಗಿ ಶಾಪ್ ಕೀಪರ್ನ ಗಾಬರಿ ಮಾಡ್ತಾರೆ. ಇನ್ ಮಿಕ್ ಪಾಕ್ದವರೆಲ್ಲ ಗುಡ್ಸ್ ಗುಂಡಾತ್ರ ಮಾಡ್ತಾರೆ. ನೀವೇ ನೋಡ್ರಿ, ಕ್ಯಾಮ್ರಾ ಇಲ್ದಿದ್ರೆ ಇವ್ರನ್ನ ಹಿಡ್ಕೊಳ್ಳೋ ಮಾತೇ ಇಲ್ಲ. ನೀವೇ ನೋಡ್ರಿ, ಅದ್ ತೋರ್ಸಿ ಇದ್ ತೋರ್ಸಿ ಅಣ್ಣ ಅಂತ ಹೇಳಿ ಮೆತ್ತುಗೆ ಆಚೆ ಕಳ್ಸಿದ್ರು. ಇನ್ನ ಈ ಹುಡುಗನ ಅಚ್ಚಕಟ್ಟಾಗಿ ನೈಸ್ ಆಗಿ ಎತ್ತಾಕ್ಬಿಡ್ತು ಆಂಟಿ. ಅಯ್ಯಯ್ಯಪ್ಪ, ಮಾಮೂಲಿ ಅಲ್ಲ ಅಣ್ಣ ಇದು. ಸಿಂಗಲ್ ಆಗಿ ಬರ್ತಾ ಸಿಂಗಲ್ ಆಗೇ ಇರ್ತಾರೆ. ಕಣ್ಣು ಮುಚ್ಚಿಬಿಡೋ ಅಷ್ಟರಲ್ಲಿ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಇವ್ರ್ಯಾರ ಫುಲ್ಲು ಎಕ್ಸ್ಪೀರಿಯನ್ಸ್ ಕಳ್ರಿದ್ದಂಗೆ ಇದಾರೆ. ಯಾರಮ್ಮ ನೀವೆಲ್ಲ? ಇಲ್ಲಿ ಈ ಅಮ್ಮಂದ್ರು ಫುಲ್ಲು CID ಮೋಡಲ್ಲಿ ಶಿಸ್ತಾಗಿ ನುಗ್ಗಿ ಬಿಡ್ತು. ಅಯ್ಯಯ್ಯೋ, ಫುಲ್ ಅಲ್ಲೋಲ ಕಲ್ಲೋಲ. ಏನಕ್ಕಂದ್ರೆ ಇದಕ್ಕೆ ಯಪ್ಪ ಇವರೆಲ್ಲ ಹೆಂಗಿದಾರಪ್ಪ, ಒಬ್ರಿಗಿಂತ ಒಬ್ರು ಅನ್ನಂಗೆ ಮನೆ ಗುಡ್ಸಕ್ ಬಂದು ಪರ್ಸ್ ಗುಡ್ಸಿ ಗುಂಡಾಂತರ ಮಾಡ್ತು. ಅಕ್ಕನ ನೋಡ್ತಿದ್ರೆ ಚೂರು ಬಿಡಂಗಿಲ್ಲ ಅನ್ಸುತ್ತೆ. ಎಲ್ಲ ಬಡ್ದು ಬೈಕ್ ಹಾಕೋ ಬಿಡದೆ. ಇಲ್ಲಿ ಈ ಅಮ್ಮ ಸದ್ದು ಸುದ್ದಿ ಇಲ್ದಂಗೆ ಮಾಡಕ್ ಹೋಗಿ ಅಡ್ಡ ಉದ್ದುದ್ದ ತಗ್ಲಾಕೋಬಿಟ್ಟೈತೆ. ನೋಡಕ್ಕೆ ಪಾಪ ಅನ್ಸುದ್ರು, ಪಾಪ ಮಾಡೋ ಕೆಲ್ಸ ಮಾಡಿದ್ಮೇಲೆ ಅನ್ಭವಿಸ್ಬೇಕಾಗಿರೋದೆ. ಬೇಕಾದಾಗ ಬಂಗಾರ ಎತ್ತಕ್ ಹೋಗಿ ಬುಕ್ ಆಗೈತೆ ಆಂಟಿ. ಪಾಪ ಅಂತ ಏನಾದ್ರೂ ಬಿಟ್ಬಿಟ್ರೆ ನೀವು ಮಿಕ ಆಗೋದ್ರಲ್ಲಿ ಮಿಸ್ಸೇ ಇಲ್ಲ. ಮತ್ತೆ ಇಲ್ಲಿ ತಯಾರಾಗೈತೆ ನೋಡ್ರಿ. ಈಗ ಫುಲ್ಲು ಗ್ಯಾಂಗ್ ಹಾಕೊಂಡ್ ಬಂದೈತೆ ಅಕ್ಕ. ಗ್ರಾಚಾರ ಏನಂದ್ರೆ ಮತ್ತೆ ಬುಕ್ ಆಗೈತೆ. ಮತ್ತೆ ಪಾಪ ತಪ್ಪೇ ಇಲ್ವೇನೋ ಅನ್ನಂಗೆ ಮಹಾ ನಟಿ ತರ ನಟಿಸ್ತಾ ಇದಾರೆ. ಇವ್ರುಗಳು ಈ ಅವತಾರ ನೋಡ್ತಿದ್ರೆ ನಿಮ್ಗಳಿಗೂ ಆಶ್ಚರ್ಯ ಆಗ್ತಿದೆ ಅಲ್ವಾ? ಸ್ವಲ್ಪ ಕಮೆಂಟ್ ಮಾಡಿ. ಹಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ರೆ ಇನ್ನ ಮುಂದಕ್ಕೆ ನೋಡಿ ಸ್ವಾಮಿ. ಈ ದರಿದ್ರ ಅಂತೂ ಇನ್ನ ಘೋರವಾಗಿರೋ ದರಿದ್ರಾನೆ. ಪಕ್ಕದಲ್ಲೇ ಪಾಪುನ್ ಇಟ್ಕೊಂಡು ಎಂತ ಪಾಪದ ಕೆಲಸ ಮಾಡ್ತಾವ್ರೆ ಸ್ವಾಮಿ. ಗಪ್ ಚಿಪ್ ಅನ್ನೋ ಅಷ್ಟ್ರಲ್ಲಿ ಹಂಗಂಗೆ ಅಮಿಕೊಂಡ್ ಬಿಡೋದೆ. ಇಂಥವ್ ಮಾಡಿದ್ರೆ ಆ ಪಾಪು ಏನ್ ಕಲಿಯುತ್ತೆ ಸ್ವಾಮಿ? ಲಡ್ಡು ಬೇಕಮ್ಮ? ಯಪ್ಪ ತಂದೆ, ಒಂದಲ್ಲ ಎರಡಲ್ಲ ಮೂಟೆನೆ ಎಗುರ್ಸ್ಬಿಡದ. ಸಾಮಾನ್ಯದವ್ರಲ್ಲ ಕಣಪ್ಪ ಇವ್ರು.
ಇಲ್ಲಿ ನೋಡ್ರಿ, ಈ ಶಾಪ್ ಅವ್ರು ತರಿದ್ರ ಏನೋ ದೋಚಕ್ಕೆ ಅಂತ ಗ್ಯಾಂಗ್ ಇಲ್ಲಿ ನಿಂತವ್ರೆ. ಈ 5 ಗ್ಯಾಂಗಿನ ಟೀಮ್ ವರ್ಕ್ ಮಾತ್ರ ಮಾಮೂಲೇನೇ ಅಲ್ಲ. ಪ್ಲಾನಿಂಗು ಈ ಕಡೆ ಎಕ್ಸಿಕ್ಯೂಷನ್ ಮೈಂಡ್ ಬ್ಲೋಯಿಂಗ್ ಅಪ್ಪ. ಅಲ್ಲಿಬ್ರು ಇಲ್ಲಿಬ್ರು ಎಂಗೇಜ್ ಮಾಡಿ ಮತ್ತೊಬ್ರುನ ಈ ಅಮ್ಮ ಈಸಿಯಾಗಿ ಸೈಡ್ ಗೆಲ್ಬಿಡ್ತು. ಇನ್ನ ಎಲ್ಲೋ ಸೇರಿ ಆಂಟಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮೈನ್ ರೋಲ್ ಆಂಟಿನ ಕವರ್ ಮಾಡೋದು. ಇನ್ನ ಸಪೋರ್ಟ್ ಮಾಡಿ ಡೇಟ್ಗೆ ಸೆಕೆಂಡ್ ಅಲ್ಲಿ ಮಂಗ್ ಮಾಯಾ. ಇವ್ರೇ ಅಂದ್ರೆ ಇವ್ರು ಇನ್ನ ಬೇಡ. ಗೌರ್ಮೆಂಟ್ ಐಡಿ ಹುಟ್ಟಾಕೊಂಡು ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಕ್ವಾಟ್ಲೆ ಕೊಡ್ತಾವ್ರೆ. ಈ ಫೇಕ್ ಗೌರ್ಮೆಂಟ್ ಐಡಿಯಿಂದ ಸರಿಯಾಗಿರೋರ್ನ ಬುಟ್ಟಿಗೆ ಹಾಕೊಂಡು ಸರಿಯಾಗಿ ತುಪ್ಪ ತೆಗಿಯೋದೆ. ಇಂಥ ಸಂಘಟನೆ ಎಲ್ಲಿ ನಡೀತು ಅಂತೀರಾ? ಮುಂಬೈಯಲ್ಲಿ ಫೇಕ್ ಐಡಿ ಕಾರ್ಡು ಸರ್ಕ್ಯುಲರ್ ಇಟ್ಕೊಂಡು ಮಾರ್ಕೆಟ್ ಎಲ್ಲ ದೋಚಾಗ್ತೈತೆ. ನಿಂತ್ಕೊಂಡು ನೋಡ್ತಾ ಇದ್ದಂಗೆ ಅಡ್ಡವಾಗಿ ಸಿಗಾಕೊಳ್ತು. ಕೆಲವು ಸಾರಿ ನಾವು ಮಾಡಿದ ಕೆಲಸ ಸರಿದಾ, ನಮಗ್ ಸರಿ ಹೋಗುತ್ತಾ ಅಂತ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಭೇಟಿಯಾಗಿ ಮರ್ಯಾದೆ ಹೋಗೋದಂತೂ ಗ್ಯಾರಂಟಿ. ಎಲ್ರು ಒಂದೇ ಸಮ ಕಾಲ್ ಕೆಳಗ್ ನುಗ್ದವ್ರೆ ಅಂತ ಎಲ್ರು ಹೋಗ್ತಾವ್ರೆ, ನಾನು ಸುಲಭವಾಗಿ ನುಗ್ಗೇ ಬಿಡ್ತೀನಿ ಅನ್ನೋಂಗೆ ಆಂಟಿ ನುಗ್ಗೇ ಬಿಡ್ತು. ಎಲ್ಲ ಆರಾಮಾಗೇ ಇತ್ತು, ಫೋಟೋಗೂ ಫೋಸು ಕೊಡ್ತು. ಆದ್ರೆ ಆಮೇಲೆ ಗೊತ್ತಾಯ್ತು ಆಂಟಿಗೆ, ಬ್ರೋ ನಾನ್ ಸಿಕ್ಕಾಕೊಂಡಿನಿ ಬ್ರೋ ಅಂತ. ಇನ್ನೇನ್ ಮಾಡೋದು, 4 ಜನ ಸೇರ್ಕೊಂಡು ಹಬ್ಬ ಅನ್ನಂಗೆ ಲಾರಿಲಿದ್ದಾನೇನ ಇಳಿಸ್ದಂಗಾಯ್ತು ಇವ್ರ ಕತೆ. ಒಂದು ಕಾಲದಲ್ಲಿ ಮೇಡಮ್ ಅವತಾರ ಅಂತೂ ವೈರಲ್ ಆಗಿ ಹೊರದಾರ್ಬಿಟ್ಟಿತ್ತು. ನಾರ್ಮಲ್ ಆಗಿ ನಾವು ಫಿಲ್ಮ್ಗಳಲ್ಲಿ ನೋಡ್ತಾನೆ ಇರ್ತೀವಿ, ಪ್ರೀತಿ ಸುಳ್ಳಲ್ಲ ಪ್ರೀತಿಸೋರ್ ಸುಳ್ಳಲ್ಲ, ಪ್ರೀತಿ ಮಧುರ ತ್ಯಾಗ ಮರ ಅನ್ನಂಗೆ. ಪ್ರೀತಿಸ್ಲಿಲ್ಲ ಅಂದ್ರೆ ಮೇಲೆತ್ತೀನಿ ಕೆಳಗ್ ಬೀಳ್ತೀನಿ ಅಲ್ಲಿ ಬೀಳ್ತೀನಿ ಇಲ್ಲಿ ಬೀಳ್ತೀನಿ ಅನ್ನೋದನ್ನ ಹುಚ್ಚಾಟ್ಗಳನ್ನ ನೋಡ್ತಾನೆ ಇರ್ತೀರಾ. ಅಂತದೊಂದೇ ಹುಚ್ಚಾಟ ಈ ಹುಡುಗಿ ಮಾಡ್ತಾ ಐತೆ. ಪ್ರೈವೇಟ್ ಆಗಿ ಏನೋ ಮಾಡ್ಕೊಂಡ್ರೆ ಸರಿ, ಅದು ಪಬ್ಲಿಕ್ ಅಲ್ಲಿ ಕಂಬ ಹತ್ತು ನಿಂತೆ ಬಿಡೋದ. ಪ್ರಿಯಕರ ಪ್ರೀತಿಸ್ತಿಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹತ್ತಿ ರೊಚ್ಚಿಗೆದ್ದು ಕೂತ್ಬಿಟ್ಟೈತೆ. ಇದೆಲ್ಲ ಪಬ್ಲಿಕ್ ಅಲ್ಲಿ ಮಾಡೋದು ಬೇಕಾ? ಇಲ್ಲ ನೋಡ್ರಿ, ಎಷ್ಟೋ ರೀತಿ ಕಳ್ತನ ನೋಡಿದ್ರೆ ಅದೆಲ್ಲ ಇದ್ರ ಮುಂದೆ ಮಾಮೂಲಿ ಜುಜಿಬಿ ಅನ್ಕೊಳ್ಳಿ. ಅಯ್ಯೋ ಶಿವನೇ, ಇದನ್ನ ನೋಡ್ತಿದ್ರೆ ಏನಪ್ಪಾ ಇದು ನೆಕ್ಸ್ಟ್ ಲೆವೆಲ್ ಕಳ್ತನ ಅನ್ಸುತ್ತೆ. ಇಲ್ಲಿ ನೋಡಿ, ಪ್ರೆಗ್ನೆಂಟ್ ಲೇಡಿ ಆ ಎಮ್ಮನ್ ಜೊತೆ ಒಂದು ಬ್ಯಾಗ್ ತಂದಿದ್ದನ್ನ ಗಮನಿಸಿದಿರಾ ಎಲ್ರು? ಲಗೇಜ್ ಸ್ವಲ್ಪ ಭಾರ ಆಯ್ತು ಅಂತ ಇಲ್ಲೇ ಇಟ್ಟೋಗ್ತೀನಿ ಅಂತ ಶಾಪ್ ಕೀಪರ್ಗೆ ಹೇಳಿದಿಕ್ಕೆ ಅವ್ರ ವ್ಯವಸ್ಥೆ ನೋಡಕ್ಕಾಗದೆ ಸರಿ ಅಂತ ಒಪ್ಕೊಂಡ. ಓಕೆ, ಎಲ್ಲಾ ಸರಿ ಶಾಪ್ ಕ್ಲೋಸ್ ಆಗಿದ ತಕ್ಷಣನೇ ಬ್ಯಾಗ್ ಜಿಪ್ಪು ಸೊರ್ರಂತ ಓಪನ್ ಆಗ್ಬಿಡೋದ. ಬ್ಯಾಗ್ ಜಿಪ್ಪಿಂದ ಬಂದು ಅದೇ ರೀತಿ ಒಂದ್ ಚಿಕ್ಕ ಹುಡುಗಿ ಆಚೆ ಬಂದ್ಬಿಡೋದ. ಅಬ್ಬಬ್ಬಬ್ಬಾ, ಆ ಹುಡುಗಿ ಸೀದಾ ಕ್ಯಾಶ್ ಕೌಂಟರ್ ಹತ್ರ ಹೋಗಿ ದುಡ್ಡೆಲ್ಲ ಎತ್ಕೊಂಡು ಬ್ಯಾಗು ನಾಡಿ ಸೀದಾ ಊರು ಇಡಿ ಅನ್ಕೊಂಡು ಶಿಸ್ತಾಗಿ ಬ್ಯಾಗ್ ಹೊತ್ಕೊಂಡು ಮಲ್ಕೋಬಿಡ್ತು. ಬೆಳಗಾಯ್ತು, ನಮ್ಮವ್ನು ಓಪನ್ ಮಾಡ್ದ ಡೋರ್ನ. ಕೌಂಟ್ರ್ ನೋಡಿದ್ರೆ ದುಡ್ಡೇ ಇಲ್ಲ. ಇದೇನಪ್ಪ ಅಂತ ಅಡಲ್ಲಾಗ ಹೋಗ್ಬಿಟ್ಟ. ಕೊನೆಗೆ ಏನ್ ಮಾಡೋದು, ಪೊಲೀಸ್ಗೆ ಕಾಲ್ ಮಾಡೇ ಬಿಟ್ಟ. ಹಾಕಿದ್ ಬೀಗ ಹಾಕ್ದಂಗೆ ಇದೆ, ಬಾಗ್ಲೂನು ಮುಚ್ಚದಂಗೆ ಇದೆ. ದುಡ್ಡೇನಾಯ್ತಪ್ಪ ಅಂತ ಫುಲ್ಲು ಶಾಕು. ಅದೇ ಟೈಮಲ್ಲಿ ಟನ್ ಟನ್ ಅಂತ ನಿಜವಾದ ಕಳ್ಳಿ ಎಂಟ್ರಿ. ರಿಟರ್ನ್ ಬಂದು ತಪ್ಪೇನೂ ಇಲ್ದಂಗೆ ಎತ್ತಾಕೊಂಡು ಹೋಗೋಣ ಅಂತ ಬಂದವ್ರಿಗೆ ಒಡಿಸ್ಕೊಳ್ತು. ಏನಿಲ್ಲ, ಬ್ಯಾಗ್ ಓಪನ್ ಮಾಡ್ತಿದ್ದಂಗೆ ಆ ಮಗು ಆಚೆ ಬಿತ್ತು.
ನನ್ ಯಾರು ಹಿಡ್ಕೊಳಕ್ಕಾಗಲ್ಲ, ನಾನು ಅಷ್ಟು ಜಾಣ್ಮೆಯಿಂದ ಕಳ್ತನ ಮಾಡ್ತೀನಿ ಅಂತ ರೊಚ್ಚಿಗೆದ್ದು ಬಂದ ಏಕಾಏಕಿ ಈ ಬಾಲಕಿ ಇರಿ ಈ ಸಂಘಟನೆ ಡೆಲ್ಲಿಯಲ್ಲಾಗೈತೆ, ಇರ್ಬೇಕಪ್ಪ ಅಂತ ಶಾಪ್ ಕೀಪರ್ ನ ಪಕ್ಕು ಕಳ್ಸಿ ಅಚ್ಚುಕಟ್ಟಾಗಿ ಒಂದಷ್ಟು ಮೊಬೈಲ್ ನ ಅಮಿಕೋ ಬಿಡದ. ಇದನ್ ಬಾಯ್ ಮಾಡಕ್ಕೆ ಅಂತ ನಮ್ ಜಾನಾಕ್ಷ ಪಕ್ಕದಲ್ಲಿರೋ ವ್ಯಕ್ತಿ ರೆಕಾರ್ಡ್ ಮಾಡ್ತಾವನೆ. ಇವಾಗೈತೆ ಈ ಹುಡುಗಿಗೆ ಮಾರಿ ಹಬ್ಬ ತೋರ್ಸದೆ, ರಕ್ತ ಕಣ್ಣೀರ್ನ ತೋರ್ಸದೆ. बाद में ले लूंगी आके, क्योंकि अभी जब तक तुम्हारे ज्यादा ही महंगा है। अभी वैसे कोई भी समझ नहीं आया। नहीं अभी तो नहीं आया कोई समझ। एक मिनट मैडम, क्या हुआ? कहाँ जा रहे हो? क्या प्रॉब्लम है आपको? खड़े हो जाओ यहाँ पे। हुआ क्या? कहाँ जाने लगे हो आप? परेशानी क्या है? वीडियो क्यों बना रहे हो? रुक जाओ भाई, दूर होके बात कर थोड़ा सा। मतलब वीडियो चोर है तू? मतलब कुछ भी बोल दोगे? हद हो गई है। क्या कहाँ रही है? जाने का अरे मतलब मत बनो, ठीक है? कहाँ जा रही है? मुझे लेट हो ठीक है, गया, एक मिनट बताऊँ तेरे को, लोट हो रही है, जा नहीं रही है। इनके भी कितनी पढ़ी लिखी है तू? तेरे में दिमाग है थोड़ा बहुत? है तो दिमाग। कितना कहाँ है दिमाग तेरे में? जब मैं बोल रही हूँ मैंने एक मिनट रुक जा। पुलिस में फोन करते हैं, पुलिस को कॉल कर दो भाई, 100 नंबर पे कॉल करो और इसको पुलिस को बुलाओ यहाँ पे और चेक करवाओ। ये कैमरा चेक करते हैं। फोन नहीं चोरी किया ना तूने? फोन करो भाई को। नहीं क्यों नहीं करी? नहीं अरे नहीं मत फोन नहीं लिया ना अरे मत करो ना। तो फोन निकाल, नहीं करेंगे। फोन निकाल जल्दी से, फोन निकाल। फोन निकाल, फोन लिया तो जो आपने निकाले फोन निकालो। वेरी गुड, शाबाश। ये क्या पकड़िए भाई, और निकाल। और फोन कहाँ है ये मैंने मतलब एक ही भाई? कर पुलिस को फोन, ये मानने की नहीं ऐसे, जल्दी कर। अच्छा रुको। हाँ निकाल फोन निकाल। ये करने के लिए आते हो तुम? चीजें चल रही अच्छा है। वीडियो बन गई। हो ना तो वीडियो हाँ तो दे, और निकाल। फोन कहाँ है? फोन का जेब चेक करा अपनी। नहीं है जेब तो मत बनाओ वीडियो में। नहीं होना क्या प्रॉब्लम है? कोई नहीं, फोन भाई एक काम करो, फोन चेक करा इसका, फोन चेक करना इसका। फोन चेक करवा ले इसका। कंप्लेन करो इसकी। बस निकाल रही, शाबाश, वेरी गुड। वीडियो तो मत बनाओ। ಮತ್ತೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ರೆ ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳು ನಿಮಗ್ ಬೇಕಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ, ಪಕ್ಕದಲ್ಲೇ ಇರೋ ಆಲ್ ಆಪ್ಷನ್ ಹೊಡೆದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.